ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪಿ ಯು ಬೋರ್ಡಿಂದ ಒಂದಷ್ಟು ಮಾಡೆಲ್ ಪೇಪರ್ನ ಬಿಟ್ಟಿದ್ರು, 3 ಮಾಡೆಲ್ ಪೇಪರ್ಸನ್ನು ಬಿಟ್ಟಿದ್ರು. ಆ 3 ಮಾಡೆಲ್ ಪೇಪರ್ಸಲ್ಲಿ ಇರುವಂಥ ನ್ಯೂಮರಿಕಲ್ಸ್, ಚಾಪ್ಟರ್ ವೈಸು ನ್ಯೂಮರಿಕಲ್ಸ್ನ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ತುಂಬ ಜನ ನ್ಯೂಮರಿಕಲ್ಸ್ ಸಾಲ್ವ್ ಮಾಡಿ ಸರ್ ಅಂತ ಹೇಳ್ತಾ ಇದ್ದೀರಾ. ಬಟ್ ಒಂದು ಹಿಂಟ್ ನಿಮ್ಗೆ ಕೊಡ್ತೀನಿ. ಆಲ್ರೆಡಿ ನಾನು ಕೆಮಿಕಲ್ ಕೈನೆಟಿಕ್ಸು, ಎಲೆಕ್ಟ್ರೋಕೆಮಿಸ್ಟ್ರಿ ಸೊಲ್ಯೂಷನ್ಸಿಂದ ಏನೇನೆಲ್ಲ ನ್ಯೂಮರಿಕಲ್ಸ್ ಬರ್ಬೋದು ಅದನ್ನು ರೆಡಿ ಮಾಡಿ ನಿಮಗೆ ವಿಡಿಯೋಸ್ ಮಾಡಿ ನನ್ನ ಪ್ಲೇ ಲಿಸ್ಟಲ್ಲಿ ಇದೆ. ನನ್ನ ಚಾನಲ್ದು ಪ್ಲೇ ಲಿಸ್ಟಲ್ಲಿ ನ್ಯೂಮರಿಕಲ್ಸ್ ಅಂತಲೇ ಇದೆ. ಅದನ್ನೆಲ್ಲ ನೋಡಿಕೊಂಡು ನೀವು ಖಂಡಿತ ಔಟ್ ಆಫ್ 6 ಪ್ರಾಬ್ಲಮ್ಸು 3ನ ಈಸಿ ನೀವು ಅಟೆಂಡ್ ಮಾಡ್ಬೋದು. ಬಟ್ ತುಂಬ ಜನ ಅದನ್ನು ನೋಡ್ತಿಲ್ಲ. ಬಟ್ ನ್ಯೂಮರಿಕಲ್ ಮಾಡಿ ಸರ್ ಅಂತ ಹೇಳ್ತಾರೆ. ಬಟ್ ನ್ಯೂಮರಿಕಲ್ಸ್ ಆಲ್ರೆಡಿ ನಾನು ಮಾಡಿದ್ದೀನಿ. ಬಟ್ ಇನ್ನೊಂದು ಸಲ ರಿವೈಸ್ ಆಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟ್ರಿಂದ ಬರುವಂಥ ನ್ಯೂಮರಿಕಲ್ಸ್, ಅಂದರೆ ಮಾಡೆಲ್ ಪೇಪರ್ಲಿ ಏನು ಅವರು ಕೆಮಿಕಲ್ ಕೈನೆಟಿಕ್ಸಿಂದ ಕ್ವಶನ್ಸನ್ನು ಕೊಟ್ಟಿದ್ದಾರೋ ಅದರದ್ದು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಕೊಳ್ಳಿ. ಕೆಮಿಕಲ್ ಕೈನೆಟಿಕ್ಸಿಂದ 2 ನ್ಯೂಮರಿಕಲ್ ಕೊಟ್ಟಿದ್ದಾರೆ ಪ್ರತಿ ಮಾಡೆಲ್ ಪೇಪರಲ್ಲಿ. ಈ ಫಸ್ಟ್ ಮಾಡೆಲ್ ಪೇಪರ್ ಇದು. ಫಸ್ಟ್ ಮಾಡೆಲ್ ಪೇಪರಲ್ಲಿ ನಿಮಗೆ ಫಸ್ಟ್ ಕ್ವಶನ್ನೇ ಕೆಮಿಕಲ್ ಕೈನೆಟಿಕ್ಸ್ ಎಂದಿದೆ. ಶೋ ದಟ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ time required for completion of 99% is 10 times of its 10 times of half life of reaction ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ಫಸ್ಟ್ ಆರ್ಡರ್ ಅಂತ ಕೊಟ್ಟಾಗ ಒಂದು ಹುಷಾರಾಗಿರಿ. ಫಸ್ಟ್ ಆರ್ಡರ್ ಕೊಟ್ಬಿಟ್ಟು ಒಂದೇ ರಿಯಾಕ್ಷನ್ ನಿಮಗೆ 2% ಕೇಳ್ತಾ ಇದ್ದಾರೆ. ಅಂದರೆ 99% ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ, ಅಥವಾ ಆಫ್ ಲೈಫ್ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟೇ ಟೈಮು 10 times 99.9% ಕಂಪ್ಲೀಟ್ ಆಗೋದಕ್ಕೆ ತೊಗೊಳುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕಂತೆ. ಅಂದರೆ ಅವ್ರು ಹೇಳ್ತಾ ಇರೋದು ನೋಡಿ, T 99.9% ಈಸ್ ಈಕ್ವಲ್ ಟು 10 times T 50% ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕಂತೆ. ಅಂದರೆ 99% ಕಂಪ್ಲೀಟ್ ಆಗೋದಕ್ಕೆ ಏನು ಟೈಮನ್ನು ತೊಗೊಳುತ್ತೋ ಅದು 50%ಗೆ ತೊಗೊಳ್ಳೋ ಟೈಮ್ಗಿಂತ 10 ಪಟ್ಟು ಜಾಸ್ತಿ ಇರುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕಂತೆ. ಬಟ್ 2 ಫಸ್ಟ್ ಆರ್ಡರೇ ಅಲ್ವಾ, 2 ಫಸ್ಟ್ ಆರ್ಡರೇ ಕೊಟ್ಟಾಗ ನಿಮಗೊಂದು ಹಿಂಟ್ ಕೊಡ್ತಿದ್ದೀನಿ, ಫಾಲೋ ಮಾಡಿ. ಫಸ್ಟ್ ಆರ್ಡರ್ ಕೊಟ್ಟಾಗ ಇದನ್ನು ಫಸ್ಟ್ ಬರ್ಕೊಳ್ಳಿ. K 99% ಈಸ್ ಈಕ್ವಲ್ ಟು K 50% ಅಂತ ಬರ್ಕೋಬೋದು. ಅಂದರೆ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಟೈಮ್ ಚೇಂಜ್ ಆಗ್ಬೋದು ಕಣ್ರಪ್ಪ. ಅಂದರೆ 50% ತೊಗೊಳ್ಳೋಕ್ಕೆ ಕಂಪ್ಲೀಟ್ ಆಗೋದಕ್ಕೆ ತೊಗೊಳ್ಳೋ ಟೈಮೇ ಬೇರೆ, 60% ಕಂಪ್ಲೀಟ್ ಆಗೋದಕ್ಕೆ ತೊಗೊಳ್ಳೋ ಟೈಮೇ ಬೇರೆ. ಬಟ್ ಕೆ ಇದೆಯಲ್ಲ, ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ರೇಟ್ ಕಾನ್ಸ್ಟೆಂಟ್ ಇದೆಯಲ್ಲ, ಅದು ಚೇಂಜ್ ಆಗಲ್ಲ. ಕೆ ಸೇಮ್ ಇರುತ್ತೆ, ವೆದರ್ ಇಟ್ ಇಸ್ 50% ಆರ್ 60% ಆರ್ 90%, ಕೆ ವ್ಯಾಲ್ಯೂ ಸೇಮ್ ಇರುತ್ತೆ. ಈ ಥರ 2% ಕೊಟ್ಟಾಗ ದಯವಿಟ್ಟು ಈ ಥರ ಈಕ್ವೇಟ್ ಮಾಡ್ಕೊಳ್ಳಿ. ಕೆ ವ್ಯಾಲ್ಯೂನ ಈ ಥರ ಈಕ್ವೇಟ್ ಮಾಡ್ಕೊಳ್ಳೋಣ. ಅದೆಷ್ಟಾದ ಪರ್ಸೆಂಟೇಜ್ ಕೊಡಲಿ, ಈಕ್ವಲ್ ಮಾಡ್ಕೋಬೋದಾ? ಹಾಂ. ಈಗ 99.9%ಗೆ ಈಕ್ವೇಷನ್ ಗೊತ್ತಲ್ವ ನಿಮಗೆ, ಏನು ಫಸ್ಟ್ ಆರ್ಡರ್ದು 2.303 ಡಿವೈಡೆಡ್ ಬೈ T 99.9% ಅಂತ ಬರ್ಕೊಳ್ಳ ಇಂಟು ಲಾಗ್ ಆಫ್ ಏನು ಫಾರ್ಮುಲಾ R0/R ಬರುತ್ತೆ ಅಲ್ವಾ, R0/R is equal to 50%. 50% ಫಾರ್ಮುಲಾ ಏನರಪ್ಪ, 0.693 ಡಿವೈಡೆಡ್ ಬೈ T 50%. ಕರೆಕ್ಟಾ? ಈಗ 99.9% ನೋಡಿ, 2.303 ಹಾಗೆ ಬರ್ಕೊಳ್ಳೋಣ. 99.9% ಪರ್ಸೆಂಟೇಜ್ ಕೊಟ್ಟಾಗ 99.9% ಅಂತ ಕೊಟ್ಟಾಗ R0 ಎಷ್ಟಾಗಿರುತ್ತೆ? ಯಾವಾಗಲೂ ಪರ್ಸೆಂಟೇಜ್ ಕೊಟ್ಟಾಗ R0 ಯಾವಾಗಲೂ 100 ಆಗಿರುತ್ತೆ. ಹಾಗೆ R ಎಷ್ಟಾಗಿರುತ್ತಪ್ಪ, ಅದರಿಂದ ಮೈನಸ್ ಮಾಡಿ. 100 ಮೈನಸ್ 99.9 ಮಾಡಿ ಎಷ್ಟಾಗುತ್ತೆ? 0.01 ಆಗುತ್ತಾ? 0.01 ತಾನೇ. ಸೊ ಅದನ್ನ ಇಲ್ಲಿ ಹಾಕೋಣ. ಈಗ ಲಾಗ್ ಇದೆಷ್ಟಾಗುತ್ತೆ? 100. ಇದೆಷ್ಟು? 0.01 ಅಲ್ವಾ? ಹಾಂ, ಸಾರಿ, ಇದು 0.1 ಆಗುತ್ತಲ್ವಾ? ಎಸ್, ದಿಸ್ ಈಸ್ 0.1 ಈಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ T 50% ಹಾಗೆ ಹಾಕೋಣ. ಆಯಿತಾ? ಈಗೇನು ಮಾಡೋಣ, ಇದನ್ನು ಸಿಂಪ್ಲಿಫೈ ಮಾಡೋಣ. 2.303 T 99.9% ಓಕೆ ಇಂಟು ಈಗ 0.1 ಮೇಲ್ಗಡೆ ಹೋದರೆ 100 ಆಗುತ್ತಾ? ಸಾರಿ, 100 ಇದೆ, 0.1 ಡಿವೈಡ್ ಮಾಡಿದ್ರೆ 1000 ಆಗುತ್ತೆ. ಲಾಗ್ 1000 ಆಯಿತು. ಈಸ್ ಈಕ್ವಲ್ ಟು ಇದನ್ನು ಹೀಗೆ ಇಟ್ಕೊಳ್ಳೋಣ. ಓಕೆ, ಈಗೇನು ಮಾಡೋಣ, 2.303 ಇಂಟು ಲಾಗ್ 1000 ಅಂದರೆ ಎಷ್ಟಪ್ಪ? 3 ಆಗುತ್ತಾ? ಡಿವೈಡೆಡ್ ಬೈ T 99.9% ಈಸ್ ಈಕ್ವಲ್ ಟು 0.693 ಬೈ T 50%. ಈಗ T 50% ಈ ಕಡೆ ತೊಗೋತೀನಿ, 99.9% ಈ ಕಡೆ ತೊಗೊಳ್ಳೋಣ. ಅಂದರೆ ಈ T 50%ನ ಈ ಸೈಡ್ ತೊಗೊಂಬಿಡಿ.
ಈ 0.693 ಈ ಕಡೆ ತಗೊಳ್ಳಿ, ಡಿನಾಮಿನೇಟರ್ಗೆ ಹೋಗುತ್ತೆ, ಇದು ನ್ಯೂಮರೇಟರ್ ಬರುತ್ತೆ. ಈ T99% ರೈಟ್ ಸೈಡಿಗೆ ತೊಗೊಳ್ಳಿ. ಆವಾಗ ಹೀಗೆ ಬರಿಬೋದಾ, T99.9% ಮಾತ್ರ ಉಳಿಯುತ್ತಾ. ಈ ಕಡೆ ಬಂದರೆ ಏನಾಯಿತು, 2.303 ಇಂಟು 3 ಇಂಟು T50% ಡಿವೈಡೆಡ್ ಬೈ 0.693 ಬರುತ್ತಾ. ಈಗ ಇದಿಷ್ಟನ್ನು ಸಾಲ್ವ್ ಮಾಡಿ. 2.303 ಇಂಟು 3 ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 0.693 ಮಾಡಿ. ನಿಮಗೆ ಆನ್ಸರ್ ಏನು ಬರುತ್ತೆ, 9. ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 9.9 ಬರ್ತಾ ಇದೆ. 9.9ನ ಅಪ್ರಾಕ್ಸಿಮೇಟಾಗಿ ಏನಂತ ಹಾಕೋಬೋದು, 10 ಅಂತ ಹಾಕೋಬೋದಾ. ಆಗ 10 ಟೈಮ್ T50%. ಇದೇ ತಾನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ಎಷ್ಟು ಈಸಿ ನೋಡಿ, ಸಿಕ್ತಾ ಆನ್ಸರು. ಇಷ್ಟು ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಇದಕ್ಕೆ 3 ಮಾರ್ಕ್ ಇರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆನಾ. ಸೊ ಇನ್ನೊಂದು ಲೆಕ್ಕ ಮಾಡೋಣ. ಇದೇ ಥರದ್ದು ಬೇರೆ ಫಾರ್ಮುಲಾದ ಮೇಲೆ ಇನ್ನೊಂದು ಲೆಕ್ಕ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಈಸ್ ಗಿವನ್ ಬೈ. ಒಂದು ರೇಟ್ ಕಾನ್ಸ್ಟೆಂಟ್ ಫಾರ್ಮುಲಾ ಅವ್ರು ಕೊಟ್ಬಿಟ್ಟಿದ್ದಾರೆ. ಇದು ಕೊಟ್ಬಿಟ್ಟು ನಿಮ್ಗೇನು ಕೇಳ್ತಾ ಇದ್ದಾರೆ, ಆ್ಯಕ್ಟಿವೇಶನ್ ಎನರ್ಜಿ ಕೇಳ್ತಾ ಇದ್ದಾರೆ. ಅಂದರೆ ಈ ಎ ಕಂಡುಹಿಡಿಯಬೇಕು. ಓಕೆ, ಪ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್ ಅಂದರೆ ಎ, ಅವರು ಸಿಂಬಲು ಅವರೇ ಕೊಟ್ಬಿಟ್ಟಿದ್ದಾರೆ. ಎ ಕಂಡುಹಿಡಿಯಬೇಕು ಮತ್ತು ಈ ಎ ಕಂಡುಹಿಡಿಯಬೇಕು. ಫಸ್ಟ್ ಏನು ಕಂಡುಹಿಡಿಯಬೇಕು ಅನ್ನೋದನ್ನ ಗುರುತು ಹಾಕ್ಕೊಳ್ಳಿ. ಓಕೆ, ಈ ಎ ಕಂಡುಹಿಡಿಯಬೇಕು, ಎ ಕಂಡುಹಿಡಿಯಬೇಕು. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅವರು ಈಕ್ವೇಷನ್ ಕೊಟ್ಟಿದ್ದಾರೆ ನೋಡಿ. ಲಾಗ್ ಕೆ ಇಸ್ ಈಕ್ವಲ್ ಟು ಸಮಥಿಂಗ್ ಏನೋ ಈಕ್ವೇಷನ್ ಕೊಟ್ಟಿದ್ದಾರೆ. ಲಾಗ್ ಕೆ ಇಸ್ ಈಕ್ವಲ್ ಟು ಸಮಥಿಂಗ್, ಇದು ಅರೇನಿಯಸ್ ಈಕ್ವೇಷನ್ ಬರುತ್ತಾ ನಿಮಗೆ. ಅರೇನಿಯಸ್ ಈಕ್ವೇಷನ್ ನೀವು ಡಿರೈವೇಷನ್ ಮಾಡಿದ್ರೆ ನಿಮಗೆ ಈ ಥರ ಈಕ್ವೇಷನ್ ಸಿಕ್ಕಿರುತ್ತೆ, ಹೌದಾ. ಈ ಥರ ಬಂದಿರುತ್ತಲ್ವಾ, ನೀವು ಡಿರೈವ್ ಮಾಡಿರ್ತೀರ ಕ್ಲಾಸಲ್ಲಿ, ನೋಡ್ಕೊಳ್ಳಿ. ಲಾಗ್ ಕೆ ಇಸ್ ಈಕ್ವಲ್ ಟು ಲಾಗ್ ಎ ಮೈನಸ್ ಇ ಎ ಬೈ 2.303 ಇಂಟು RT. ಹೀಗೊಂದು ಈಕ್ವೇಷನ್ನ ಡಿರೈವ್ ಮಾಡಿದ್ದೀರ. ಸೇಮ್ ನೋಡೋಕೆ ಅವ್ರು ಕೊಟ್ಟರು ಈಕ್ವೇಷನ್ ಇದೇ ಥರ ಇದೆ ಅಲ್ವಾ. ಅದನ್ನು ಕಂಪೇರ್ ಮಾಡೋಣ ಅಷ್ಟೇ, ಅದನ್ನ ನೇರಕ್ಕೆ ಕಂಪೇರ್ ಮಾಡೋಣ. ಈಗ ನೋಡಿ, ಲಾಗ್ ಎ ಪ್ಲೇಸಲ್ಲಿ ಏನಿದೆ ಅದು ನೋಡಿ. ಲಾಗ್ ಎ ಪ್ಲೇಸಲ್ಲಿ 13.25 ಇದೆಯಾ. ಹಾಗಿದ್ರೆ ನಾನು ಲಾಗ್ ಎ ಜಾಗದಲ್ಲಿ 13.25ನ ಬರ್ಕೋತೀನಿ. ಸರಿ ಅನ್ರಪ್ಪ. ಈಗ ನಮ್ಗೆ ಬೇಕಾಗಿರೋದು ಲಾಗ್ ಎ ಅಲ್ಲ, ಎ ತಾನೇ ಬೇಕು. ಅವ್ರು ಕೇಳಿರೋದು ಎ. ಸೊ ಎ ಅಲ್ಲೇ ಉಳಿಸ್ಕೊಂಡ್ರೆ ಲಾಗ್ನ ರೈಟ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಅದು ಆ್ಯಂಟಿಲಾಗ್ ಆಗುತ್ತಾ. ಆ್ಯಂಟಿಲಾಗ್ 13.25. ಇದಕ್ಕೆ ಆ್ಯಂಟಿಲಾಗ್ ನೋಡಬೇಕು ಅಲ್ವಾ. ಇದನ್ನು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಆ್ಯಂಟಿಲಾಗ್ ನೋಡೋದನ್ನ. ಬಟ್ ಇನ್ನೂ ಒಂದು ಸಲ ಹೇಳ್ತೀನಿ, ನೋಡ್ಕೊಳ್ಳಿ. ಪಾಯಿಂಟ್ ಹಿಂದೆ ಆ್ಯಂಟಿಲಾಗ್ ನೋಡ್ಬೇಕಾದ್ರೆ ಪಾಯಿಂಟ್ ಹಿಂದೆ ಇರೋ ನಂಬರ್ ಇರುತ್ತಲ್ಲಪ್ಪ, ಪಾಯಿಂಟ್ ಹಿಂದೆ ಅದು ಏನಾದರೂ ನಂಬರ್ ಇರಲಿ, 13, 14, 100, 1000 ಏನಾದರೂ ಇರಲಿ, ಅದನ್ನು 10 ಪವರ್ಸ್ ಬರೀರಿ. 10 ಪವರ್ 13 ಅಂತ ಬರ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಪಾಯಿಂಟ್ ಆದಮೇಲೆ 25 ಇದೆ. ಅದಾದ 2 ನಂಬರ್ನ ಗುರುತು ಹಾಕ್ಕೊಳ್ಳಿ. ಪಾಯಿಂಟ್ ಆದಮೇಲೆ 2 ನಂಬರ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದಾದಮೇಲೆ ಏನೂ ಇಲ್ಲ ಅಂತ ಹೇಳಿದ್ರೆ ಅದನ್ನು 0 ಅಂತ ತೊಗೊಳ್ಳಿ. ಅಕಸ್ಮಾತ್ 1 ಇದ್ದರೆ 2 ನಂಬರ್ಸು 25ಅಲ್ಲಿ 1 ಅಥವಾ 25ಅಲ್ಲಿ 0 ಏನಿಲ್ಲ ಅಲ್ವಾ. 25ಅಲ್ಲಿ 0. ನೀವೊಂದು ಆ್ಯಂಟಿಲಾಗ್ ಶೀಟ್ ಅಂತ ಇರುತ್ತೆ, ಹೌದಾ. ಆ ಆ್ಯಂಟಿಲಾಗ್ ಶೀಟನ್ನ ತೊಗೊಂಡು 25ಗೆ ಹೋಗಿ. ಓಕೆ, ಲೆಫ್ಟ್ ಸೈಡಲ್ಲಿರುತ್ತೆ 25. ಆ 25ಅಲ್ಲಿ 0 ನೋಡಿ. 25ಅಲ್ಲಿ ನೀವು 0 ನೋಡಿದಾಗ ಒಂದು ನಂಬರ್ ಸಿಗುತ್ತೆ, 1778 ಬರುತ್ತೆ. ನೀವೇನು ಮಾಡಿ, ಒಂದು ನಂಬರ್ ಬಿಟ್ಟು ಪಾಯಿಂಟ್ ಇಡಬೇಕು ಆ್ಯಂಟಿಲಾಗ್ ನೋಡಿದ್ಮೇಲೆ. ಇದು ಆನ್ಸರ್. ಅರ್ಥ ಆಯ್ತೇನ್ರಪ್ಪ. ಅರೇನಿಯಸ್ ಫ್ಯಾಕ್ಟರ್ ಗೊತ್ತಾಯ್ತು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿಬಿಟ್ಟು ಇಲ್ಲಿಗೆ ಒಂದು ಆನ್ಸರ್ ಸಿಕ್ತು. ಯಾವನು ಪ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರು ಎ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ವಿ ಗಾಟ್ ದ ಆನ್ಸರ್. ಇದು ಸಿಕ್ತು. ನೆಕ್ಸ್ಟ್ ಏನು ಕಂಡುಹಿಡಿಯಬೇಕು, ಆ್ಯಕ್ಟಿವೇಶನ್ ಎನರ್ಜಿ. ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಹೀಗೆ ಲಾಗ್ ಎನ ಹೇಗೆ ಕಂಪೇರ್ ಮಾಡಿದ್ವೋ ನೆಕ್ಸ್ಟ್ ಟರ್ಮನ್ನು ಕಂಪೇರ್ ಮಾಡೋಣ. ಈಗ ನೋಡಿ, ಇ ಎ ಇದಿಷ್ಟು ನಾವು ಕಂಪೇರ್ ಮಾಡಿದ್ರೆ, ಹೌದಾ, ಅಲ್ಲೇನಿದೆ ನಿಮಗೆ ಇ ಎ ಬೈ 2.303 ಇಂಟು RT. ಇಷ್ಟು ಪ್ಲೇಸಲ್ಲಿ ಏನಿದೆ ಅದನ್ನು ಬರ್ಕೊಳ್ಳೋಣ. 1.28 ಇಂಟು 10 ಪವರ್ 3 ಡಿವೈಡೆಡ್ ಬೈ T ಇದೆಯಾ, ಇಷ್ಟಿದೆ. ಈಗ ಇದೇನು ಮಾಡೋಣ, ಕ್ಯಾನ್ಸಲ್ ಮಾಡೋಣ. ಯಾವ್ದು ಕ್ಯಾನ್ಸಲ್ ಆಗುತ್ತೆ, T ಮತ್ತು T ಕ್ಯಾನ್ಸಲ್ ಆಗುತ್ತೆ ಅಲ್ಲ. ನಮಗೇನು ಬೇಕಾಗಿರೋದು ಇ ಎ ತಾನೇ ಬೇಕು, ಅದನ್ನು ಅಲ್ಲೇ ಉಳಿಸ್ಕೊಳ್ಳೋಣ. ಇ ಎ ಅಲ್ಲೇ ಉಳಿಸ್ಕೊಂಡು ಈ 2.303 ಈ ಕಡೆ ಕಳಿಸೋಣ. 1.28 ಇಂಟು 10 ಪವರ್ 3 ಇದು ನ್ಯೂಮರೇಟರ್ ಬರುತ್ತಲ್ಲಪ್ಪ, 2.303 ಇಂಟು R. ಈಗಿನ್ನೇನು 1.28 ಇಂಟು 10 ಪವರ್ 3 ಇಂಟು 2.303 ಇಂಟು R ಜಾಗದಲ್ಲಿ ಏನು ಹಾಕೋಣ, 8.314 ಹಾಕೋಣ. ವೆರಿ ಸಿಂಪಲ್. ಇನ್ನೇನಿಲ್ಲ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮುಗಿದೈತಲ್ವೇನ್ರಪ್ಪ. ಮಲ್ಟಿಪ್ಲೈ ಮಾಡೋಣ. 1.28 ನನ್ನ ಜೊತೆ ನೀವು ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. 2.303
ಇಂಟು 8.314 ಎಷ್ಟು ಬರುತ್ತೆ ನಿಮ್ಗೆ ಎಷ್ಟು ಬಂತು ನೋಡ್ಕೊಳ್ಳಿ. 24.47 ಇಂಟು 10⁻³ ಜೋಲ್ಸ್ ಬಂತು. ಓಕೆನಾ, ಇಷ್ಟು ಜೋಲ್ಸ್ ಬಂದಿದೆ. ಬೇಕಾದ್ರೆ ಕಿಲೋ ಜೋಲಲ್ಲಿ ಇಡಿ. ಕಿಲೋ ಜೋಲಲ್ಲಿ ಇಡಬೇಕಂದ್ರೆ ಏನು ಮಾಡಬೇಕು, ಡಿವೈಡೆಡ್ ಬೈ 1000 ಮಾಡಬೇಕು. ಡಿವೈಡೆಡ್ ಬೈ 1000 ಮಾಡಿದಾಗ 24.47 ಕಿಲೋ ಜೋಲ್ ಆನ್ಸರ್ ಬರ್ತದೆ. ಅರ್ಥ ಆಯ್ತೇನ್ರಪ್ಪ? ಸೊ ಇದು ಫಸ್ಟ್ ಮಾಡೆಲ್ ಪೇಪರು, ಪಿ ಯು ಬೋರ್ಡಿಂದ ಬಿಟ್ಟಿರುವಂಥ ಫಸ್ಟ್ ಮಾಡೆಲ್ ಪೇಪರಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಮೇಲಿರುವಂಥ 2 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಸೆಕೆಂಡ್ ಮಾಡೆಲ್ ಪೇಪರ್ ನೋಡೋಣ. ಓಕೆನಾ, ಈಗ ಸೆಕೆಂಡ್ ಕ್ವಶನ್ ಪೇಪರ್ ನೋಡಿ. ಸೆಕೆಂಡ್ ಮಾಡೆಲ್ ಪೇಪರು ಪಿ ಯು ಬೋರ್ಡಿಂದ ಕೆಮಿಕಲ್ ಕೈನೆಟಿಕ್ಸ್ ಕ್ವಶನ್ಸನ್ನೇ ಮಾಡೋಣ. ಕ್ವಶನ್ ನಂಬರ್ 45, 46 ಎರಡೂ ಕೂಡ ಕೈನೆಟಿಕ್ಸ್ ಇಂದಿದೆ. ದ ರೇಟ್ ಆಫ್ ರಿಯಾಕ್ಷನ್ ಕ್ವಾಡ್ರಪಲ್ಸ್ ಅಂತಿದೆ. ಅಂದರೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್, ಕ್ವಾಡ್ರ್ ಅಂದ್ರೇನು 4 ಅಂತಲ್ವಾ, 4 ಟೈಮ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸಸ್ 4 times ವೆನ್ ಟೆಂಪ್ರೇಚರ್ ಚೇಂಜಸ್ ಫ್ರಮ್ 293 ಕೆಲ್ವಿನ್ ಟು 313 ಕೆಲ್ವಿನ್. ಅಂದರೆ 293 ಅಂದರೆ T1, 313 ಅಂದರೆ T2 ಅಲ್ವಾ. ಹೈಯೆಸ್ಟ್ ಟೆಂಪ್ರೇಚರನ್ನು T2 ತೊಗೊಳ್ಳಿ, ಕಡಿಮೆ ಟೆಂಪ್ರೇಚರ್ನ T1 ಅಂತ ತೊಗೊಳ್ಳಿ. ಆ್ಯಂಡ್ ಕ್ಯಾಲ್ಕುಲೇಟ್ ದ ಆ್ಯಕ್ಟಿವೇಷನ್ ಎನರ್ಜಿ ಅಂದರೆ EA ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಸೊ 2 ಡಿಫ್ರೆಂಟ್ ಟೆಂಪ್ರೇಚರ್ ಕೊಟ್ಟು ಆ್ಯಕ್ಟಿವೇಷನ್ ಎನರ್ಜಿ ಕೇಳಿದ್ರೆ ಒಂದೇ ಒಂದು ಫಾರ್ಮುಲಾ ಅಲ್ವಾ. 2 ಡಿಫ್ರೆಂಟ್ ಟೆಂಪ್ರೇಚರ್ ಇದೆ, ಆ್ಯಕ್ಟಿವೇಷನ್ ಎನರ್ಜಿ ಕೇಳ್ತಾ ಇದ್ದಾರೆ ಅಂದರೆ ಏನದು ಫಾರ್ಮುಲಾ, EA ಈಸ್ ಈಕ್ವಲ್ ಟು ಒಂದು ನಿಮಿಷ, ಲಾಗ್ ಅಲ್ವಾ, ಲಾಗ್ K2 by K1 is equal to EA by 2.303 into R into T2 minus T1 divided by T1 into T2. ಇದೇ ತಾನೇ ಫಾರ್ಮುಲಾ. 2 ಟೆಂಪ್ರೇಚರ್ ಇದೆ, ಆ್ಯಕ್ಟಿವೇಷನ್ ಎನರ್ಜಿ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಫಾರ್ಮುಲಾ. ಈಗ ನಮಗೆ ಬೇಕಾಗಿರೋದು EA ಕ್ಯಾಲ್ಕುಲೇಟ್ ಮಾಡಬೇಕು. T1 T2 ಕೊಟ್ಟಿದ್ದಾರೆ, R ನಮಗೆ ಗೊತ್ತು 8.314. ಇನ್ನೇನು ಬೇಕು ನಮಗೆ ಈ ಲೆಕ್ಕ ಮಾಡೋದಕ್ಕೆ, K2 by K1 ಬೇಕು. ಅದನ್ನು ಸಪ್ರೇಟಾಗಿ ಕೊಡೋ ಬದಲು ಅವನು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. 4 ಟೈಮ್ ಇನ್ಕ್ರೀಸಸ್ ಅಂತ ಕೊಟ್ಬಿಟ್ರು. ಅಂದರೆ 4 ಟೈಮ್ಸ್ ಅಂದರೆ ದೇ ಆರ್ ಗಿವಿಂಗ್ K2 by K1ನ ಡಿವೈಡ್ ಮಾಡಿ ನಿಮಗೆ ಕೊಟ್ಬಿಟ್ಟಿದ್ದಾರೆ ಅವರೇನೆ, 4 ಹಾಕೋಬೇಕು ಆ ಜಾಗದಲ್ಲಿ. ಬಟ್ ಕೆಲವೊಂದು ಸಲ K1 ಸಪ್ರೇಟಾಗಿ ಕೊಡ್ತಾರೆ, K2 ಸಪ್ರೇಟಾಗಿ ಕೊಡ್ತಾರೆ, ನೀವು ಹಾಕ್ಕೋಬೇಕಾಗತ್ತೆ ಅದನ್ನು. ಬಟ್ ಇಲ್ಲಿ ಅವರೇ K2 K1ನ ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಎಷ್ಟಪ್ಪ, 4 ಅಂತ. ಸೊ ಆ ವ್ಯಾಲ್ಯೂಗಳನ್ನ ಹಾಕೋಣ ಅಷ್ಟೇ ಇಲ್ಲಿ. ಲಾಗ್ K2 by K1 ಇಷ್ಟು 4. EA ಗೊತ್ತಿಲ್ಲ, ಕಂಡುಹಿಡಿಯಬೇಕು. 2.303. ಆರ್ ವ್ಯಾಲ್ಯೂ ಎಷ್ಟಪ್ಪ, 8.314. ಓಕೆ, T2 ಎಷ್ಟಿದೆ, T2 313, T1 293 ಡಿವೈಡೆಡ್ ಬೈ 293 ಇಂಟು 313. ಓಕೆನಾ, ಇದನ್ನು ಎಲ್ಲನೂ ಸಿಂಪ್ಲಿಫೈ ಮಾಡ್ತಾ ಕೂತ್ಕೋಬೇಡಿ, ನಾನು ಹೇಳ್ಕೊಡ್ತೀನಿ ಹಾಗೆ ಮಾಡಿ. ಲಾಗ್ 4 ಕಂಡುಹಿಡ್ಕೊಂಬಿಡಿ ಫಸ್ಟು. ನಿಮಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಲಾಗ್ ನೋಡೋದು ಹೇಳ್ಕೊಟ್ಟಿದ್ದೀನಲ್ವ, ಆ ಮೆಥಡಿಂದ ಮಾಡಿ. ಎಷ್ಟಾಗುತ್ತೆ, 0.602 ಬರುತ್ತೆ ಇದ್ರದ್ದು. ಓಕೆನಾ, EA ಇದನ್ನು ಹಾಗೆ ಇಟ್ಕೊಳ್ಳಿ. 2.303 ಇದನ್ನು ಹಾಗೆ ಬರ್ಕೊಳ್ಳಿ, ಯಾಕೆಂತ ಹೇಳ್ತೀನಿ. ಓಕೆನಾ, ಇನ್ನು 313 ಮೈನಸ್ ಅದನ್ನು ಸಿಂಪ್ಲಿಫೈ ಮಾಡೋಣ. 313 ಮೈನಸ್ 293 ಎಷ್ಟು ಬರುತ್ತಪ್ಪ, 20 ಬರುತ್ತೆ. ಆ 20 ಮಾತ್ರ ಬರ್ಕೊಳ್ಳಿ. ಡಿವೈಡೆಡ್ ಬೈ ಡಿನಾಮಿನೇಟ್ರನ್ನು ಹಾಗೆ ಇಟ್ಕೊಳ್ಳಿ. ಈಗ ನೀವೇನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಆ್ಯಕ್ಟಿವೇಷನ್ ಎನರ್ಜಿ ಅಂತ ಬರ್ಕೊಂಡು ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬೇಕು. ಏನು, ಈವ್ ನಂಬರ್ಸ್ನೆಲ್ಲ ಇಷ್ಟು ನಂಬರ್ಸನ್ನು ಮಲ್ಟಿಪ್ಲೈ ಮಾಡಿ ಒಟ್ಟಿಗೆ ಅಲ್ವಾ. ಏನೇನಾಗುತ್ತೆ ನೋಡಿ, ಅಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 0.602ನ ನನ್ನ ಜೊತೆಗೆ ನೀವು ಮಲ್ಟಿಪ್ಲೈ ಮಾಡಿ. 602 ಇಂಟು 2.303 ಇಂಟು 8.314 ಇಂಟು 293 ಇಂಟು 313. ಓಕೆ, ಈಸ್ ಈಕ್ವಲ್ ಟು ಸಮಥಿಂಗ್ ಎಷ್ಟೋ ಬರುತ್ತೆ. ಅದನ್ನು ಡಿವೈಡೆಡ್ ಬೈ 20 ಮಾಡಿ. ಇದಿಲ್ಲ ಈ ನಂಬರು ಬರೋ ಆನ್ಸರ್ನ ಡಿವೈಡೆಡ್ ಬೈ 20 ಮಾಡಿ. ಆವಾಗ ನನಗೆ ಆನ್ಸರ್ ಎಷ್ಟು ಬಂತು, 52,854.5 ಇಷ್ಟು ಬಂದಿದೆ. ನಿಮಗೂ ನೋಡಿ, ನಾನು ಹೇಳಿದ ಅರ್ಥ ಆಯಿತಾ. ಈ ಸರ್ಕಲ್ ಹಾಕಿದ್ದೀನಲ್ಲ, ಇಷ್ಟನ್ನೂ ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡೆಡ್ ಬೈ 20 ಮಾಡಿ. ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಸಿಗುತ್ತೆ. ಇಷ್ಟು ಬಂತು. ಇದು ಯಾವುದಲ್ಲಿರುತ್ತೆ, ಜೌಲಲ್ಲಿರುತ್ತೆ. ಕಿಲೋ ಜೌಲ್ ಮಾಡಬೇಕು, ಡಿವೈಡೆಡ್ ಬೈ 1000 ಮಾಡಿ, ಅಥವಾ 3 ಪಾಯಿಂಟ್ ಹಿಂದೆ ಬನ್ನಿ, 52.8 ಕಿಲೋ ಜೌಲ್. ಇಷ್ಟು ಆನ್ಸರ್. ಇದಕ್ಕೆ 3 ಮಾರ್ಕ್ಸ್. ಈ ಥರ ಲೆಕ್ಕ ನಾನು ಬೇರೆ ವಿಡಿಯೋನಲ್ಲೂ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಓಕೆನಾ. ಸೊ ಇನ್ನೊಂದು ಲೆಕ್ಕ ಇದೆ, ಅದನ್ನು ಮಾಡ್ಬೋಣ. ನೆಕ್ಸ್ಟ್ ಲೆಕ್ಕ ಏನಂತಿದೆ ಅಂದರೆ, ಎ ರಿಯಾಕ್ಷನ್ ಈಸ್ ಫಸ್ಟ್ ಆರ್ಡರ್ ಇನ್ ಎ ಆ್ಯಂಡ್ ಸೆಕೆಂಡ್ ಆರ್ಡರ್ ಇನ್ ಬಿ.
ಅಂತ ಕೊಟ್ಬಿಟ್ಟು ಅದಕ್ಕೆ ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್ ಬರೀಬೇಕಂತೆ, ಮತ್ತು ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟು ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್ ಬರೆಯೋಕ್ಕಿಂತ ಮುಂಚೆ ಒಂದು ರೇಟ್ ಲಾ ಬರೆದ್ಬಿಡೋಣ ಇದಕ್ಕೆ, ಆವಾಗ ಭಾಳ ಈಸಿ ಆಗುತ್ತೆ. ರಿಯಾಕ್ಷನ್ ಈಸ್ ಫಸ್ಟ್ ಆರ್ಡರ್ ಇನ್ ಎ ಅಂತ ಹೇಳಿದ್ರೆ ರೇಟ್ ಲಾ ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು ಕೆ ಬರೆದ್ಬಿಟ್ಟು ರಿಯಾಕ್ಟೆಂಟ್ ಯಾರ್ಯಾರು ಇದ್ದಾರಪ್ಪ ಅವ್ರನ್ನ ಫಸ್ಟ್ ಬರ್ಕೊಳ್ಳೋಣ. ಏನೂ ಇದೆ, ಬಿನೂ ಇದೆ, ಕೆಲವು ಸಲ ಸಿ ಕೊಟ್ಟರೆ ಸಿನೂ ಬರ್ಕೊಳ್ಳಿ. ಇದು ಅರ್ಥ ಆಯ್ತಾ ಬರ್ದಿದ್ದು ನಾನು. ಫಸ್ಟ್ ಆರ್ಡರ್ ಇನ್ ಎ ಅಂತ ಹೇಳಿದರೆ ಅದರ ಮೀನಿಂಗು ಎ ಪವರ್ 1 ಅಂತ. ಸೆಕೆಂಡ್ ಆರ್ಡರ್ ಇನ್ ಬಿ ಅಂತ ಹೇಳಿದ್ರೆ ಬಿ ಪವರ್ 2 ಅಂತ. ಇದು ಅರ್ಥ ಆಯ್ತೇನ್ರಪ್ಪ? ಇದು ರೇಟ್ ಲಾ. ಇದು ಬರೆದುಬಿಟ್ರೆ ನಿಮ್ಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಾಗೆ. ಸೊ ಎ ಪವರ್ 1 ಬಿ ಪವರ್ 2. ಬಟ್ ಕೆಲವು ಸಲ 0 ಆರ್ಡರ್ ವಿತ್ ಬಿ ಅಂತ ಹೇಳಿದ್ರೆ ಬಿ ಪವರ್ 0 ಆಗಿಬಿಡುತ್ತೆ, ಅವಾಗ ಉಳಿಯೋದು ಎ ಮಾತ್ರ ನಿಮಗೆ. ಇಲ್ಲಿ ಎ ಪವರ್ 1 ಬಿ ಪವರ್ 2 ಯಾಕೆ ಬರದೆ ಅಂತ ಅರ್ಥ ಆಯ್ತಲ್ವಾ? ಇದು ರೇಟ್ ಲಾ. ಬಟ್ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಅವರು, ರೈಟ್ ದ ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್ ಅಂತ ಕೇಳ್ತಾ ಇದ್ದಾರೆ. ಏನು ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್? ಮೊದಲನೇ ಕ್ವಶನ್ ನೋಡಿ ಇಷ್ಟೇ. ಸೊ ಮೈನಸ್ ಅಥವಾ ಆರ್ ಅಂತಲೇ ಬರ್ಕೊಳ್ಳಿ, ಆರ್ ಅಂತಲೇ ಬರೆಯೋಣ, ಓಕೆನಾ. ಡಿಫ್ರೆನ್ಷಿಯಲ್ ರೇಟ್ ಈಕ್ವೇಷನ್ ಇಸ್ ಈಕ್ವಲ್ ಟು ಅಂತ ಬರೆದು, ಈಗ ಎ ಮತ್ತು ಬಿ ಎರಡು ರಿಯಾಕ್ಟೆಂಟೇ ತಾನೇ. ಫಸ್ಟ್ ಎಗೆ ಹೋಗೋಣ. ಎ ರಿಯಾಕ್ಟೆಂಟ್ ಆಗಿರೋದ್ರಿಂದ ಮೈನಸ್ ಅಂತ ಬರಿತೀನಿ, ಡಿ ಎ ಬೈ ಡಿ ಟಿ. ಮತ್ತು ಅದ್ರ ಪವರ್ ಎಷ್ಟಿದೆಯಪ್ಪ, 1 ಇರೋದ್ರಿಂದ ತೊಂದರೆ ಇಲ್ಲ, ಇಷ್ಟೇ ಬರೀರಿ. ಮತ್ತು ಈಕ್ವಲ್ಸ್ ಹಾಕಿ. ನೆಕ್ಸ್ಟ್ ಬಿಗೆ ಹೋಗೋಣ. ಬಿನೂ ಕೂಡ ರಿಯಾಕ್ಟೆಂಟೇ ತಾನೇ. ರಿಯಾಕ್ಟೆಂಟ್ ಇದ್ದಾಗ ಮೈನಸ್ ಹಾಕೋತೀವಿ, ಪ್ರಾಡಕ್ಟ್ ಇದ್ದಾಗ ಪ್ಲಸ್ ಹಾಕೋತೀವಿ. ಇಲ್ಲಿ ಪ್ರಾಡಕ್ಟ್ ಇಲ್ಲ ನಮಗೆ, ರಿಯಾಕ್ಟೆಂಟೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ರಿಯಾಕ್ಟೆಂಟಿಗೆ ಮಾತ್ರ ಬರೆಯೋಣ, ಮೈನಸ್ ಹಾಕ್ಕೊಂಡೆ. ಬಟ್ ಇಲ್ಲಿ ಪವರ್ ಎಷ್ಟಿದೆ, 2. ಆ 2ನೇನು ಮಾಡಿ 1/2 ಅಂತ ಬರೀಬೇಕು. ಅಕಸ್ಮಾತ್ 3 ಇದ್ದರೆ 1/3, 4 ಇದ್ದರೆ 1/4. ಸರ್ ಈಗೇನು ಬರೀಲಿಲ್ವಲ್ಲ ಸರ್ ಅಂತ ಕೇಳ್ಬೋದು. ಎ ಪವರ್ ಎಷ್ಟಿದೆಯಪ್ಪ, 1. 1/1 ಅಂದರೆ 1 ಬರುತ್ತಲ್ವ, ಅದಕ್ಕೆ ಅದು ಬರ್ತಿಲ್ಲ, ಓಕೆನಾ. ಸೊ 2 ಇತ್ತು, 1/2 ಆಯಿತು. ಬಿನೇನಂತ ಬರೀತೀರಾ, ಡಿ ಬಿ ಬೈ ಡಿ ಟಿ. ಇಷ್ಟೇ, ಇದಕ್ಕೆ 1 ಮಾರ್ಕ್. ಅರ್ಥ ಆಯ್ತೇನ್ರಪ್ಪ? ನೆಕ್ಸ್ಟು ಸೆಕೆಂಡ್ ಕ್ವಶನ್ನು. ಹೌ ಈಸ್ ದ ರೇಟ್ ಅಫೆಕ್ಟೆಡ್ ಆನ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಬಿ 3 times ಆ್ಯಂಡ್ ಡಿಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಆಫ್ ಟೈಮ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎ ಜಾಗದಲ್ಲಿ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಎ ಜಾಗದಲ್ಲಿ ಎಷ್ಟಪ್ಪ, ಎ ಆಫ್ ಟೈಮ್ ಕಡಿಮೆ ಆಗ್ತಾಯಿದೆ. ಅಂದರೆ ಫಸ್ಟು ಎ ವ್ಯಾಲ್ಯೂ ಬರ್ಕೊಳ್ಳೋಣ. ಎ ಏನಂತ ಕೊಟ್ಟಿದ್ದಾರೆ ನೋಡಪ್ಪ, ಎ ಏನಂತ ಕೊಟ್ಟಿದ್ದಾರೆ, ಡಿಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಎ ಆಫ್ ಟೈಮ್ಸ್. ಅಂದರೆ ಎ ಜಾಗದಲ್ಲಿ 1/2 ಬರ್ಕೊಳ್ಳೋಣ. ಅಂದರೆ ಅದರ ಕಾನ್ಸಂಟ್ರೇಷನ್ನ 1/2 ಕಡಿಮೆ ಮಾಡ್ತಾಯಿದ್ದಾರೆ. ಪವರ್ ಎಷ್ಟಿದೆ, 1. ಇದನ್ನು ನೋಡ್ಕೊಂಡು ಬರ್ಕೋಬೇಕು, ಆಯಿತಾ. ನೆಕ್ಸ್ಟು ಕಾನ್ಸಂಟ್ರೇಷನ್ ಆಫ್ ಬಿನ ಏನು ಮಾಡ್ತಾಯಿದ್ದಾರೆ, 3 ಟೈಮ್ ಜಾಸ್ತಿ ಮಾಡ್ತಾಯಿದ್ದಾರೆ. ಅಂದರೆ ಬಿ ಜಾಗದಲ್ಲಿ 3 ಹಾಕೋಣ, 3 ಸ್ಕ್ವೇರ್ ಆಯಿತು. ಆವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ, ಕೆ 1/2. ಸೊ 3 3s 9. ಸೊ ಎಷ್ಟಾಗುತ್ತೆ, ಕೆ ಇಂಟು 2 4s 8, 2 ಅಂದರೆ 4.5 ಟೈಮ್ಸು ರೇಟ್ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. 4.5 ಟೈಮ್ಸ್ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅದೊಂದು ಸಿಗ್ತಾ. ದೆನ್ ಥರ್ಡ್ ಒನ್ ಇದೇ ಥರ ಇದೆ ನೋಡಿ. ಹೌ ಇಸ್ ದ ರೇಟ್ ಅಫೆಕ್ಟೆಡ್ ವೆನ್ ಕಾನ್ಸಂಟ್ರೇಷನ್ ಆಫ್ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರಿಪಲ್. ಎರಡನ್ನೂ 3 ಟೈಮ್ ಜಾಸ್ತಿ ಮಾಡ್ತಾ ಇದ್ದಾರಂತೆ. ಆರ್ ಇಸ್ ಈಕ್ವಲ್ ಟು ಕೆ ಹಾಗೆ ಬರ್ಕೊಳ್ಳಿ, ಎ ಜಾಗದಲ್ಲೂ 3 ಬರ್ಕೊಳ್ಳಿ, ಪವರ್ ಎಷ್ಟಿದೆ, 1. ಬಿನೂ ಟ್ರಿಪಲ್ ಮಾಡ್ತಾರೆ ಅಂದರೆ ಬಿ ಜಾಗದಲ್ಲೂ 3ನೇ ಬರ್ಕೊಳ್ಳಿ, ಬಟ್ ಪವರ್ 2 ಇದೆ. ಅವಾಗೇನಾಯಿತು, 3 3s 9, 9 3s 27 ಅಲ್ವಾ. ಅಂದರೆ 27 ಟೈಮ್ಸ್ ಏನಾಗುತ್ತೆ, ರೇಟು ಚೇಂಜ್ ಆಗುತ್ತೆ. ಅರ್ಥ, ಇಷ್ಟೇ ಸಿಂಪಲ್. ಅದಕ್ಕೆ ನೀವು ಫಸ್ಟು ರೇಟ್ ಲಾ ಬರ್ಕೊಂಡ್ಬಿಟ್ರೆ ಅವರು ಯಾವ ಜಾಗದಲ್ಲಿ ನಿಮಗೆ ವ್ಯಾಲ್ಯೂನ ಎ ಟ್ರಿಪಲ್ ಆಗಬೇಕು, ಡಬಲ್ ಆಗಬೇಕು, ಅಥವಾ 4 ಟೈಮ್ ಜಾಸ್ತಿ ಆಗಬೇಕು, ಈ ಥರ ಕೊಟ್ಟಿರ್ತಾರೆ ಅವರು. ಆ ಜಾಗದಲ್ಲಿ ಆ ವ್ಯಾಲ್ಯೂ ಹಾಕ್ಕೊಳ್ಳಿ. ಪವರ್ ನೋಡಿ, ಸ್ಕ್ವೇರ್ ಇದ್ದರೆ ಸ್ಕ್ವೇರ್ ಮಾಡಿ, 1 ಇದ್ದರೆ ಹಾಗೆ ಬರ್ಕೊಂಡು ಮಲ್ಟಿಪ್ಲಿಕೇಶನ್ ಮಾಡೋದು ಅಷ್ಟೇ. ಅದರಿಂದ ರೇಟ್ಲನ್ನ ಕರೆಕ್ಟಾಗಿ ಬರ್ಕೊಳ್ಳಿ. ಇಂಥ ಲೆಕ್ಕಗಳನ್ನ ಮಾಡೋದು ಭಾಳ ಈಸಿ ಆಗ್ತದೆ, ಓಕೆನಾ. ಈಗ ಸೆಕೆಂಡ್ ಮಾಡೆಲ್ ಪೇಪರ್ ಮುಗೀತು. ಥರ್ಡ್ ಮಾಡೆಲ್ ಪೇಪರ್ದು ಕ್ವಶನ್ಸನ್ನು ನೋಡೋಣ, ಓಕೆ. ಇದು ಥರ್ಡ್ ಮಾಡೆಲ್ ಪೇಪರಲ್ಲಿ ಕೊಟ್ಟಿರುವಂಥ ನ್ಯೂಮರಿಕಲ್ಸು. ಕ್ವಶನ್ ನಂಬರ್ 45 ಮತ್ತು 46 2 ಕ್ವಶನನ್ನು ಕೊಟ್ಟಿದ್ದಾರೆ ಕೈನೆಟಿಕ್ಸಿಂದ. ಎರಡನ್ನೂ ಸಾಲ್ವ್ ಮಾಡೋಣ. ಭಾಳ ಈಸಿ ಇದೆ ಕ್ವಶನ್ಸು. ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಈಸ್ 60. ರೇಟ್ ಕಾನ್ಸ್ಟೆಂಟ್ ಅಂದರೆ ಸಿಂಬಲ್ ಏನರಪ್ಪ, ಕೆ. ಯೂನಿಟ್ ಪರ್ ಸೆಕೆಂಡ್ ಅಂತ ಕೊಟ್ಟಿರೋದ್ರಿಂದ ದಟ್ ಇಂಡಿಕೇಟ್ಸ್ ದಟ್ ಇಟ್ ಇಸ್ ಎ ಫಸ್ಟ್ ಆರ್ಡರ್ ಅಂತ, ಓಕೆನಾ. ಆ ಯೂನಿಟ್ ನೋಡ್ಕೋಬೇಕು ಫಸ್ಟ್ ನೀವು, ಏಕೆಂದರೆ ಕೆ ಕಂಡಿಡಿಯೋಕ್ಕೆ ಫಸ್ಟ್ ಆರ್ಡರ್ ಯೂಸ್ ಮಾಡಬೇಕಾ, ಸೆಕೆಂಡ್ ಆರ್ಡರ್ ಯೂಸ್ ಮಾಡಬೇಕಾ, 0 ಆರ್ಡರ್ ಯೂನಿಟ್ ಫಾರ್ಮುಲಾ ಯೂಸ್ ಮಾಡಬೇಕನ್ನೋ ಡೌಟ್ ಇರುತ್ತೆ. ಆ ಫಾರ್ಮುಲಾ ಯೂನಿಟ್ ನೋಡ್ಕೊಳ್ಳಿ. ಪರ್ ಸೆಕೆಂಡ್ ಅಂತಿದೆ ಅಂತ ಹೇಳಿದ್ರೆ ಫಸ್ಟ್ ಆರ್ಡರು. ನೆಕ್ಸ್ಟು ಹೌ ಮಚ್ ಟೈಮ್ ವಿಲ್ ಟೇಕ್ ಅಂದರೆ ಟೈಮ್ ಕೇಳ್ತಾ ಇದ್ದಾರೆ. ಟೈಮಿಗೆ ಕ್ವಶನ್ ಮಾರ್ಕ್ ಹಾಕೋಣ. ಟು ರೆಡ್ಯೂಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಟು 1/16 ವ್ಯಾಲ್ಯೂ.
ಅಂದರೆ ನೀವು ಇನಿಷಿಯಲ್ ಕಾನ್ಸಂಟ್ರೇಷನ್ನ 1 ಅಂತ ತಗೊಂಡ್ರೆ ಈಗ ಫೈನಲ್ ಕಾನ್ಸಂಟ್ರೇಷನ್ ಆಗಿರುತ್ತೆ ಅದರದ್ದು ಅರ್ಧ ಆಗಿರುತ್ತೆ, 1/16 ಆಗಿರುತ್ತೆ, ಅರ್ಧ ಅಲ್ಲ. ಓಕೆನಾ? ಇನಿಷಿಯಲ್ನ 1 ಅಂತ ತೊಗೊಂಡ್ರೆ ಈಗ ಫೈನಲ್ ಏನಾಗಿರುತ್ತೆ ಅದರದ್ದು 1/16 ಟೈಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಡಾಟಾ ಸಿಕ್ಕಿದ್ರೆ ಸಾಕಲ್ವಾ? ಫಸ್ಟ್ ಆರ್ಡರ್ದು ಕೆ ಈಕ್ವೇಷನ್ ಏನರಪ್ಪ? ಫಸ್ಟ್ ಆರ್ಡರ್ ಕೆ 2.303 ಡಿವೈಡೆಡ್ ಬೈ ಟಿ ಇಂಟು ಲಾಗ್ ಆಫ್ R0/R ಅಲ್ವಾ? ಈಗ ನಮಗೆ ಬೇಕಾಗಿರೋದು ಟಿ, ಕೆನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. 2.303 ಕೆ ಇಲ್ಲಿ ಬರುತ್ತಾ? ನಾನು ವ್ಯಾಲ್ಯೂ ಹಾಕೊಳ್ಳೋ ಡೈರೆಕ್ಟಾಗಿ. ಸೊ ಕೆ ಜಾಗದಲ್ಲಿ ಎಷ್ಟು ಹಾಕೊಳ್ಳೋಣ? 60 ಹಾಕೊಳ್ಳೋಣ. ಇಂಟು ಲಾಗ್ R0 ಜಾಗದಲ್ಲಿ 1 ಹಾಕೊಳ್ಳೋಣ. ಇದು 1/16 ಆಯಿತು. ಅವಾಗ ಇದೇನಾಗುತ್ತೆ? ಟಿ ಈಸ್ ಈಕ್ವಲ್ ಟು 2.303/60 ಇಂಟು ಲಾಗ್ 16 ಆಗುತ್ತಾ? ಸೊ ನಿಮಗೆ ಲಾಗು ಕ್ಯಾಲ್ಕುಲೇಟರ್ ನೋಡೋದು ಹೇಳ್ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಲಾಗ್ 16 ನೋಡ್ರಪ್ಪ. ಲಾಗ್ 16 ನೋಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 1.20 ಬರುತ್ತೆ ಅಲ್ವಾ? ಟಿ ಈಸ್ ಈಕ್ವಲ್ ಟು 2.303 ಇಂಟು 1.204 ಬರುತ್ತೆ, ಡಿವೈಡೆಡ್ ಬೈ 60 ಮಾಡಿ. ಈಗೇನು ಮಾಡಬೇಕು ನೀವು? ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬೇಕು. ಏನು? 2.303 ಮತ್ತು 1.20 ಇವೆರಡನ್ನು ಮಲ್ಟಿಪ್ಲೈ ಮಾಡಿ. 1.204 ಇಂಟು 2.303 ಈಕ್ವಲ್ಸ್ ಹೊಡೀರಿ, ಡಿವೈಡೆಡ್ ಬೈ 60 ಮಾಡಿ. ಎಷ್ಟು ಬರುತ್ತೆ? 0.0462 ಬರುತ್ತೆ. ಓಕೆನ್ರಪ್ಪ? ಯೂನಿಟ್ ಏನು ಬರೀಬೇಕು ನೀವು? ಇಲ್ಲಿ ಪರ್ ಸೆಕೆಂಡ್ ಇದೆ ಅಲ್ವಾ? ಇದು ಸೆಕೆಂಡ್ ಆಗುತ್ತೆ. ಓಕೆನಾ? ಅಲ್ಲಿ ಪರ್ ಸೆಕೆಂಡ್ ಅಂತ ಇರೋದ್ರಿಂದ ಇದು ಸೆಕೆಂಡ್ಸ್ ಆಗುತ್ತೆ. 0.0462 ಸೆಕೆಂಡ್ಸ್ ಆಗುತ್ತೆ. ಅರ್ಥ ಆಯ್ತಾ? ಇದು 3 ಮಾರ್ಕ್ಸ್ ಲೆಕ್ಕ, ಭಾಳ ಈಸಿ ಇದೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ಮಾಡೋಣ. ಲೆಕ್ಕ ಈ ಥರ ಇದೆ ನೋಡಿ. ಇನ್ ದ ಗಿವನ್ ರಿಯಾಕ್ಷನ್ A to B ದ ರೇಟ್ ಕಾನ್ಸ್ಟೆಂಟ್, ಅಂದರೆ ಇಲ್ಲೂ ಕೂಡ ಕೆ ಕೊಟ್ಟಿದ್ದಾರೆ ನಿಮಗೆ. ಇಟ್ಸ್ ಅ ಕೆ ವ್ಯಾಲ್ಯೂ, ಅವರೇ ಕೆ ಅಂತಲೂ ಕೂಡ ಕೊಟ್ಬಿಟ್ಟಿದ್ದಾರೆ. ಬಟ್ ಇದು ನೋಡಿ, ಯೂನಿಟ್ ನೋಡಿ, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಸೊ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಅಂದರೆ ಇದು ಯಾವ ಆರ್ಡರು? ಸೆಕೆಂಡ್ ಆರ್ಡರ್ ಅಲ್ವಾ? ಇಟ್ಸ್ ಅ ಸೆಕೆಂಡ್ ಆರ್ಡರ್. ನೆಕ್ಸ್ಟ್ ಟು ಫೈಂಡ್ ದ ಇನಿಷಿಯಲ್ ರೇಟ್, ಆರ್ ಕೇಳ್ತಾ ಇದ್ದಾರೆ. ಇದು ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಹೌದಾ? ರೇಟಿಗೆ ಏನರಪ್ಪ ಫಾರ್ಮುಲಾ? ಜನರಲ್ ಆಗಿ ಆರ್ ಇಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ಆರ್ ಟು ದ ಪವರ್ ಆಫ್ ಎನ್. ಈಗ ಬರಿಬೋದಾ? ಸೊ ಇದು ಸೆಕೆಂಡ್, ಇಲ್ಲಿ ಕೆ ಅಂದರೆ ರೇಟ್ ಕಾನ್ಸ್ಟೆಂಟು, ಆರ್ ಅಂದರೆ ರೇಟು, ಆರ್ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನು, R0 ಅಂತ ಬೇಕಾದ್ರೆ ಹಾಕೋಬೋದು. ಇಲ್ಲಿ ಎನ್ ಅಂದರೆ ಆರ್ಡರ್ ಅಲ್ವಾ? ಸೊ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕೆ ವ್ಯಾಲ್ಯೂ ಹಾಕೋಣ 2 ಇಂಟು 10 ಟು ದ ಪವರ್ ಆಫ್ -2. ಓಕೆನಾ? ಅದು ಆರ್ ಅಂದರೆ ಇಟ್ಸ್ ಎ ಕಾನ್ಸಂಟ್ರೇಷನ್, ನಾಟ್ ಇನಿಷಿಯಲ್ ಅಲ್ವಾ? ಇನಿಷಿಯಲ್ ಕಾನ್ಸಂಟ್ರೇಷನ್ ಹಾಕೊಂಡ್ರೆ ಇನಿಷಿಯಲ್ ರೇಟ್ ಬರುತ್ತೆ. ಆಫ್ಟರ್ ಇಂಟರ್ವಲ್ ಆಫ್ ಟೈಮ್ ನೀವು ಕಾನ್ಸಂಟ್ರೇಷನ್ ಹಾಕಿದ್ರೆ ಆ ಪರ್ಟಿಕ್ಯುಲರ್ ಟೈಮ್ಗೆ ನಿಮಗೆ ರೇಟ್ ಸಿಗುತ್ತೆ. ಓಕೆನಾ? 2 ಇಂಟು 10 ಪವರ್ -2. ನಾವು ಯಾವ ಕಾನ್ಸಂಟ್ರೇಷನ್ ಕಂಡುಹಿಡಿಯಬೇಕು? 0.5 ಕಂಡುಹಿಡಿಯಬೇಕಂತೆ. ಓಕೆ, ಎನ್ ಅಂದರೆ ಸೆಕೆಂಡ್ ಆರ್ಡರು, ಆದ್ದರಿಂದ ಇಲ್ಲಿ ಸ್ಕ್ವೇರ್ ಹಾಕೋಬೇಕು, ಭಾಳ ಇಂಪಾರ್ಟೆಂಟು. ನೀವು ಈ ಯೂನಿಟ್ ನೋಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಹಾಕೋಬೇಕಾ, 2 ಹಾಕೋಬೇಕಾ, 0 ಹಾಕೋಬೇಕಾ ಅನ್ನೋದು ಗೊತ್ತಾಗಲ್ಲ. ಯಾಕೆಂದರೆ ಅವ್ರು ಆರ್ಡರ್ ಯಾವುದು ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಯೂನಿಟಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಆರ್ಡರ್ ಅನ್ನೋದು ಯೂನಿಟ್ ನೋಡಿದಾಗ ಗೊತ್ತಾಗ್ತಾ ಇದೆ. ಆ ಯೂನಿಟ್ ನೋಡಿಕೊಂಡು ಸೆಕೆಂಡ್ ಆರ್ಡರ್ ಅಂತ ಹಾಕ್ಕೊಳ್ಳಿ. ಸೊ ಇದನ್ನು ಸ್ಕ್ವೇರ್ ಮಾಡೋದಷ್ಟೇ. 0.5ನ ಸ್ಕ್ವೇರ್ ಮಾಡ್ಕೊಳ್ಳಿ, ಹೌದಲ್ಲ? ಎಷ್ಟಾಗುತ್ತೆ? 0.25 ಆಗುತ್ತೆ. ಆ 0.25ನ ಇಂಟು 2 ಮಾಡ್ರಪ್ಪ, ಎಷ್ಟಾಗುತ್ತೆ? 0.5. 0.5 ಇಂಟು 10 ಪವರ್ -2 ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ದಟ್ ಇಸ್ ದ ಯೂನಿಟ್ ಆಫ್ ರೇಟ್ ಅಲ್ವಾ? ಮೋಲ್ ಯೂನಿಟ್ ಬರೀಬೇಕು, ಲೀಟರ್ ಪರ್ ಸೆಕೆಂಡ್. ಯೂನಿಟ್ ಬರೆದಿಲ್ಲ ಅಂದರೆ 1 ಮಾರ್ಕ್ಸ್ ಹೋಗ್ತದೆ ನಿಮಗೆ. ಅರ್ಥ ಆಯ್ತಾ? ಭಾಳ ಸಿಂಪಲ್ ಲೆಕ್ಕ, ಬಟ್ ನಿಮಗೆ ಗೊತ್ತಿರಬೇಕಷ್ಟೇ, ಇನ್ನೇನು ಇಲ್ಲ. ಏನು ಎಷ್ಟೋ ಜನ ಈ ಪ್ರಾಬ್ಲಮ್ ಯಾಕೆ ಮಾಡೋಕ್ಕೋ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅವರಿಗೆ ಆರ್ಡರ್ ಎನ್ ಜಾಗದಲ್ಲಿ ಏನು ಬರ್ಕೋಬೇಕು ಅನ್ನೋದೇ ಡೌಟ್ ಆಗಿಬಿಡುತ್ತೆ. 1 ಬರ್ಕೋಬೇಕಾ 2 ಬರ್ಕೋಬೇಕಾ ಅಂತ. ಬಟ್ ಅದು ಇಲ್ಲಿದೆ, ಯೂನಿಟಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಬರೀ ಪರ್ ಸೆಕೆಂಡ್ ಅಂತ ಕೊಟ್ಟರೆ ಅದು ಯಾವ ಆರ್ಡರಪ್ಪ? ಫಸ್ಟ್ ಆರ್ಡರು ಅಲ್ವಾ? ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟರೆ ಅದು 0 ಆರ್ಡರು. ಮೋಲ್ ಇನ್ವರ್ಸ್ ಲೀಟರ್ ಅಂತ ಕೊಟ್ಟರೆ ಅದು ಸೆಕೆಂಡ್ ಆರ್ಡರು. ಇದು ಯೂನಿಟ್ ಕಂಡಿಡಿಯೋದು ಹೇಳ್ಕೊಟ್ಟಿದ್ದೀನಿ ನಾನು, ಅದನ್ನು ನೋಡ್ಕೊಳ್ಳಿ. ಸೊ ಅಲ್ಲಿಗೆ ಮಾಡೆಲ್ ಪೇಪರ್ 1, 2 ಮತ್ತು 3ನಲ್ಲಿ ಕೆಮಿಕಲ್ ಕೈನೆಟಿಕ್ಸಿಂದ ಕೇಳಿರುವಂಥ ಎಲ್ಲ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಸೊಲ್ಯೂಷನ್ಸನ್ನು ಕೂಡ ಸಾಲ್ವ್ ಮಾಡೋಣ. ಅಲ್ಲಿ ತನಕ ಇದು ನೋಡಿಕೊಂಡು ನೀಟಾಗಿ ಕಲ್ತ್ಕೊಳ್ಳಿ. ಜೊತೆಗೆ ಕೆಮಿಕಲ್ ಕೈನೆಟಿಕ್ಸ್ ಏನೇನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ಎಲ್ಲನೂ ಕೂಡ ವೀಡಿಯೋ ಮಾಡಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಡೀಟೇಲ್ ಆಗಿ ಯಾವ್ಯಾವ ಫಾರ್ಮುಲಾ ಹೇಗೆ ಯೂಸ್ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ಅದನ್ನು ನೋಡ್ಕೊಂಡು ಆಮೇಲೆ ಇದನ್ನು ರಿವೈಸ್ ಮಾಡ್ಕೊಳ್ಳಿ. ಓಕೆನಾ? ಟಿಲ್ ದೆನ್ ಟೇಕ್ ಕೇರ್, ಬಾಯ್.